ನೋಡಿ, ಪ್ರತಿಯೊಬ್ರು ಕೂಡ ಮಾತಾಡಬೇಕಾದ್ರೆ ಒಂದು ಆಲೋಚನೆ ಮಾಡಿ ಮಾತಾಡಬೇಕು. ನಾಲ್ಕು ಗೋಡೆ ಮಧ್ಯದಲ್ಲಿ ಮಾತಾಡುವಂತ ವಿಚಾರಗಳನ್ನ ಹಾದಿ ಬೀದಿಯಲ್ಲಿ ಹೋಗಿ ಮಾತಾಡಿದ್ರೆ ಹೀಗೆ ಆಗೋದು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ವಿಚಾರವಾಗಿ ಬಿ ಸುರೇಶ್ ಗೌಡ ಅವರು ಟಾಂಗ್ ಕೊಟ್ಟಿದ್ದಾರೆ. ನಾಲ್ಕು ಗೋಡೆ ಮಧ್ಯೆ ಮಾತಾಡಬೇಕಾಗಿರುವ ವಿಷಯ ಅದು. ಅದನ್ನ ಬಿಟ್ಟು ಹಾದಿ ಬೀದಿಯಲ್ಲಿ ಮಾತಾಡಿದ್ರೆ ಈ ಪರಿಸ್ಥಿತಿ ಬರುತ್ತೆ. ಮಠದಲ್ಲಿ ನಿಂತು ಹೇಳ್ತಾ ಇದ್ದೀನಿ, ಗೊಂದಲದ ಹೇಳಿಕೆ ಅಂತ ನೀಡ್ತಿದ್ರು ಅವರು. ಅದಕ್ಕೆ ಹಾದಿ ಬೀದಿಯಲ್ಲಿ ಏನು ಮಾತಾಡಬಾರದು, ನಾಲ್ಕು ಗೋಡೆ ಮಧ್ಯದಲ್ಲಿ ಮಾತಾಡಬೇಕು ಅಂತೇಳಿ ಇವರು ಕೂಡ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಒಂದು ರಾಜಕೀಯ ಪಕ್ಷದಲ್ಲಿ ಯಾವ ರೀತಿ ಇರಬೇಕು, ನಾಲ್ಕು ಗೋಡೆಯಲ್ಲಿ ಮಾತಾಡಿದ್ರೆ ಹಾದಿ ಬೀದಿಯಲ್ಲಿ ಮಾತಾಡಿದ್ರೆ ಈ ಪರಿಸ್ಥಿತಿ ಬರುತ್ತೆ. ನಾವೇನು ಯತ್ನಾಳ್ ಅವ್ರ ವಿರೋಧಿಗಳಲ್ಲ, ಆದ್ರೆ ಅವ್ರು ಮಾತಾಡ್ತಿದ್ ರೀತಿ ಪಕ್ಷಕ್ಕೆ ಮುಜುಗರ ಆಗ್ತಿದ್ ರೀತಿ ನೋಡಿ ನಾವು ವಿರೋಧ ಮಾಡ್ತಿದ್ವಿ ಬರ್ತು. ನೋಡ್ರಿ, ಮಠದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀವಿ, ಈ ರೀತಿಯ ಗೊಂದಲದ ಹೇಳಿಕೆಗಳನ್ನ ಕೊಟ್ಟೆ ಬಸವರಾಜ್ ಯತ್ನಾಳ್ ಅವರು ಸಸ್ಪೆಂಡ್ ಆಗಿದ್ದು. ಇವೆಲ್ಲ ಬಿಟ್ಟು ಒಳ್ಳೇದು ಮಾತಾಡು ಅಂತೇಳಿ, ಏನೋ ತಪ್ಪಾಯ್ತು ಕ್ಷಮಿಸ್ಬಿಡಿ, ಪಾರ್ಟಿಗೆ ಬರ್ತೀವಿ, ಮುಂದೆ 2028ಕ್ಕೆ ಅಧಿಕಾರ ತರೋಣ ಅಂತ ಹೇಳೋದಕ್ಕೆ ಗೌರವ ಇರುತ್ತೆ. ಅದು ಬಿಟ್ಟು ನಾನು ಯಡಿಯೂರಪ್ಪನ ತೆಗಿತೀನಿ, ನಾನು ವಿಜಯೇಂದ್ರನ್ ತೆಗಿತೀನಿ, ನಾನು ಅವ್ರನ್ನ ತೆಗಿತೀನಿ, ಇವ್ರನ್ನ ತೆಗಿತೀನಿ, ಯಾರನ್ನ ತೆಗಿಬೇಕು, ಭಗವಂತ ತೆಗಿಬೇಕು. ಇವರೊಂದು ಪಕ್ಷದ ಒಬ್ಬ ಹಿರಿಯ ನಾಯಕರಾಗಿ ಹೇಳಿಕೆಗಳು ಕೊಟ್ರೆ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಸ್ವಾಗತ ಮಾಡ್ತಾರೆ. ಇವರು ಮನಸ್ಸಿಗೆ ಬಂದಾಗ ಹೇಳಿಕೆ ಕೊಟ್ರೆ ಅದು ನಗಬೇಕೋ ಅಳಬೇಕೋ ನನಗೆ. ನೋಡಿ, ಪ್ರತಿಯೊಬ್ರು ಕೂಡ ಮಾತಾಡಬೇಕಾದ್ರೆ ಒಂದು ಆಲೋಚನೆ ಮಾಡಿ ಮಾತಾಡಬೇಕು. ನಾಲ್ಕು ಗೋಡೆ ಮಧ್ಯದಲ್ಲಿ ಮಾತಾಡುವಂತ ವಿಚಾರಗಳನ್ನ ಹಾದಿ ಬೀದಿಯಲ್ಲಿ ಹೋಗಿ ಮಾತಾಡಿದ್ರೆ ಹೀಗೆ ಆಗೋದು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ವಿಚಾರವಾಗಿ ಬಿ ಸುರೇಶ್ ಗೌಡ ಅವರು ಟಾಂಗ್ ಕೊಟ್ಟಿದ್ದಾರೆ. ನಾಲ್ಕು ಗೋಡೆ ಮಧ್ಯೆ ಮಾತಾಡಬೇಕಾಗಿರುವ ವಿಷಯ ಅದು. ಅದನ್ನ ಬಿಟ್ಟು ಹಾದಿ ಬೀದಿಯಲ್ಲಿ ಮಾತಾಡಿದ್ರೆ ಈ ಪರಿಸ್ಥಿತಿ ಬರುತ್ತೆ. ಮಠದಲ್ಲಿ ನಿಂತು ಹೇಳ್ತಾ ಇದ್ದೀನಿ, ಗೊಂದಲದ ಹೇಳಿಕೆ ಅಂತ ನೀಡ್ತಿದ್ರು ಅವರು. ಅದಕ್ಕೆ ಹಾದಿ ಬೀದಿಯಲ್ಲಿ ಏನು ಮಾತಾಡಬಾರದು, ನಾಲ್ಕು ಗೋಡೆ ಮಧ್ಯದಲ್ಲಿ ಮಾತಾಡಬೇಕು ಅಂತೇಳಿ ಇವರು ಕೂಡ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಒಂದು ರಾಜಕೀಯ ಪಕ್ಷದಲ್ಲಿ ಯಾವ ರೀತಿ ಇರಬೇಕು, ನಾಲ್ಕು ಗೋಡೆಯಲ್ಲಿ ಮಾತಾಡಿದ್ರೆ ಹಾದಿ ಬೀದಿಯಲ್ಲಿ ಮಾತಾಡಿದ್ರೆ ಈ ಪರಿಸ್ಥಿತಿ ಬರುತ್ತೆ. ನಾವೇನು ಯತ್ನಾಳ್ ಅವ್ರ ವಿರೋಧಿಗಳಲ್ಲ, ಆದ್ರೆ ಅವ್ರು ಮಾತಾಡ್ತಿದ್ ರೀತಿ ಪಕ್ಷಕ್ಕೆ ಮುಜುಗರ ಆಗ್ತಿದ್ ರೀತಿ ನೋಡಿ ನಾವು ವಿರೋಧ ಮಾಡ್ತಿದ್ವಿ ಬರ್ತು. ನೋಡ್ರಿ, ಮಠದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀವಿ, ಈ ರೀತಿಯ ಗೊಂದಲದ ಹೇಳಿಕೆಗಳನ್ನ ಕೊಟ್ಟೆ ಬಸವರಾಜ್ ಯತ್ನಾಳ್ ಅವರು ಸಸ್ಪೆಂಡ್ ಆಗಿದ್ದು. ಇವೆಲ್ಲ ಬಿಟ್ಟು ಒಳ್ಳೇದು ಮಾತಾಡು ಅಂತೇಳಿ, ಏನೋ ತಪ್ಪಾಯ್ತು ಕ್ಷಮಿಸ್ಬಿಡಿ, ಪಾರ್ಟಿಗೆ ಬರ್ತೀವಿ, ಮುಂದೆ 2028ಕ್ಕೆ ಅಧಿಕಾರ ತರೋಣ ಅಂತ ಹೇಳೋದಕ್ಕೆ ಗೌರವ ಇರುತ್ತೆ. ಅದು ಬಿಟ್ಟು ನಾನು ಯಡಿಯೂರಪ್ಪನ ತೆಗಿತೀನಿ, ನಾನು ವಿಜಯೇಂದ್ರನ್ ತೆಗಿತೀನಿ, ನಾನು ಅವ್ರನ್ನ ತೆಗಿತೀನಿ, ಇವ್ರನ್ನ ತೆಗಿತೀನಿ, ಯಾರನ್ನ ತೆಗಿಬೇಕು, ಭಗವಂತ ತೆಗಿಬೇಕು. ಇವರೊಂದು ಪಕ್ಷದ ಒಬ್ಬ ಹಿರಿಯ ನಾಯಕರಾಗಿ ಹೇಳಿಕೆಗಳು ಕೊಟ್ರೆ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಸ್ವಾಗತ ಮಾಡ್ತಾರೆ. ಇವರು ಮನಸ್ಸಿಗೆ ಬಂದಾಗ ಹೇಳಿಕೆ ಕೊಟ್ರೆ ಅದು ನಗಬೇಕೋ ಅಳಬೇಕೋ ನನಗೆ. ನೋಡಿ, ಪ್ರತಿಯೊಬ್ರು ಕೂಡ ಮಾತಾಡಬೇಕಾದ್ರೆ ಒಂದು ಆಲೋಚನೆ ಮಾಡಿ ಮಾತಾಡಬೇಕು. ನಾಲ್ಕು ಗೋಡೆ ಮಧ್ಯದಲ್ಲಿ ಮಾತಾಡುವಂತ ವಿಚಾರಗಳನ್ನ ಹಾದಿ ಬೀದಿಯಲ್ಲಿ ಹೋಗಿ ಮಾತಾಡಿದ್ರೆ ಹೀಗೆ ಆಗೋದು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ವಿಚಾರವಾಗಿ ಬಿ ಸುರೇಶ್ ಗೌಡ ಅವರು ಟಾಂಗ್ ಕೊಟ್ಟಿದ್ದಾರೆ. ನಾಲ್ಕು ಗೋಡೆ ಮಧ್ಯೆ ಮಾತಾಡಬೇಕಾಗಿರುವ ವಿಷಯ ಅದು. ಅದನ್ನ ಬಿಟ್ಟು ಹಾದಿ ಬೀದಿಯಲ್ಲಿ ಮಾತಾಡಿದ್ರೆ ಈ ಪರಿಸ್ಥಿತಿ ಬರುತ್ತೆ. ಮಠದಲ್ಲಿ ನಿಂತು ಹೇಳ್ತಾ ಇದ್ದೀನಿ, ಗೊಂದಲದ ಹೇಳಿಕೆ ಅಂತ ನೀಡ್ತಿದ್ರು ಅವರು. ಅದಕ್ಕೆ ಹಾದಿ ಬೀದಿಯಲ್ಲಿ ಏನು ಮಾತಾಡಬಾರದು, ನಾಲ್ಕು ಗೋಡೆ ಮಧ್ಯದಲ್ಲಿ ಮಾತಾಡಬೇಕು ಅಂತೇಳಿ ಇವರು ಕೂಡ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಒಂದು ರಾಜಕೀಯ ಪಕ್ಷದಲ್ಲಿ ಯಾವ ರೀತಿ ಇರಬೇಕು, ನಾಲ್ಕು ಗೋಡೆಯಲ್ಲಿ ಮಾತಾಡಿದ್ರೆ ಹಾದಿ ಬೀದಿಯಲ್ಲಿ ಮಾತಾಡಿದ್ರೆ ಈ ಪರಿಸ್ಥಿತಿ ಬರುತ್ತೆ. ನಾವೇನು ಯತ್ನಾಳ್ ಅವ್ರ ವಿರೋಧಿಗಳಲ್ಲ, ಆದ್ರೆ ಅವ್ರು ಮಾತಾಡ್ತಿದ್ ರೀತಿ ಪಕ್ಷಕ್ಕೆ ಮುಜುಗರ ಆಗ್ತಿದ್ ರೀತಿ ನೋಡಿ ನಾವು ವಿರೋಧ ಮಾಡ್ತಿದ್ವಿ ಬರ್ತು. ನೋಡ್ರಿ, ಮಠದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀವಿ, ಈ ರೀತಿಯ ಗೊಂದಲದ ಹೇಳಿಕೆಗಳನ್ನ ಕೊಟ್ಟೆ ಬಸವರಾಜ್ ಯತ್ನಾಳ್ ಅವರು ಸಸ್ಪೆಂಡ್ ಆಗಿದ್ದು. ಇವೆಲ್ಲ ಬಿಟ್ಟು ಒಳ್ಳೇದು ಮಾತಾಡು ಅಂತೇಳಿ, ಏನೋ ತಪ್ಪಾಯ್ತು ಕ್ಷಮಿಸ್ಬಿಡಿ, ಪಾರ್ಟಿಗೆ ಬರ್ತೀವಿ, ಮುಂದೆ 2028ಕ್ಕೆ ಅಧಿಕಾರ ತರೋಣ ಅಂತ ಹೇಳೋದಕ್ಕೆ ಗೌರವ ಇರುತ್ತೆ. ಅದು ಬಿಟ್ಟು ನಾನು ಯಡಿಯೂರಪ್ಪನ ತೆಗಿತೀನಿ, ನಾನು ವಿಜಯೇಂದ್ರನ್ ತೆಗಿತೀನಿ, ನಾನು ಅವ್ರನ್ನ ತೆಗಿತೀನಿ, ಇವ್ರನ್ನ ತೆಗಿತೀನಿ, ಯಾರನ್ನ ತೆಗಿಬೇಕು, ಭಗವಂತ ತೆಗಿಬೇಕು. ಇವರೊಂದು ಪಕ್ಷದ ಒಬ್ಬ ಹಿರಿಯ ನಾಯಕರಾಗಿ ಹೇಳಿಕೆಗಳು ಕೊಟ್ರೆ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಸ್ವಾಗತ ಮಾಡ್ತಾರೆ. ಇವರು ಮನಸ್ಸಿಗೆ ಬಂದಾಗ ಹೇಳಿಕೆ ಕೊಟ್ರೆ ಅದು ನಗಬೇಕೋ ಅಳಬೇಕೋ ನನಗೆ. ನೋಡಿ, ಪ್ರತಿಯೊಬ್ರು ಕೂಡ ಮಾತಾಡಬೇಕಾದ್ರೆ ಒಂದು ಆಲೋಚನೆ ಮಾಡಿ ಮಾತಾಡಬೇಕು. ನಾಲ್ಕು ಗೋಡೆ ಮಧ್ಯದಲ್ಲಿ ಮಾತಾಡುವಂತ ವಿಚಾರಗಳನ್ನ ಹಾದಿ ಬೀದಿಯಲ್ಲಿ ಹೋಗಿ ಮಾತಾಡಿದ್ರೆ ಹೀಗೆ ಆಗೋದು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ವಿಚಾರವಾಗಿ ಬಿ ಸುರೇಶ್ ಗೌಡ ಅವರು ಟಾಂಗ್ ಕೊಟ್ಟಿದ್ದಾರೆ. ನಾಲ್ಕು ಗೋಡೆ ಮಧ್ಯೆ ಮಾತಾಡಬೇಕಾಗಿರುವ ವಿಷಯ ಅದು. ಅದನ್ನ ಬಿಟ್ಟು ಹಾದಿ ಬೀದಿಯಲ್ಲಿ ಮಾತಾಡಿದ್ರೆ ಈ ಪರಿಸ್ಥಿತಿ ಬರುತ್ತೆ. ಮಠದಲ್ಲಿ ನಿಂತು ಹೇಳ್ತಾ ಇದ್ದೀನಿ, ಗೊಂದಲದ ಹೇಳಿಕೆ ಅಂತ ನೀಡ್ತಿದ್ರು ಅವರು.
ಅದಕ್ಕೆ ಹಾದಿ ಬೀದಿಯಲ್ಲಿ ಏನು ಮಾತಾಡಬಾರದು, 4 ಗೋಡೆ ಮಧ್ಯದಲ್ಲಿ ಮಾತಾಡಬೇಕು ಅಂತೇಳಿ ಇವರು ಕೂಡ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಒಂದು ರಾಜಕೀಯ ಪಕ್ಷದಲ್ಲಿ ಯಾವ ರೀತಿ ಇರಬೇಕೋ 4 ಗೋಡೆಯಲ್ಲಿ ಮಾತಾಡಿದ್ರೆ ಆದಿ ಬೀದಿಯಲ್ಲಿ ಮಾತಾಡಿದ್ರೆ ಈ ಪರಿಸ್ಥಿತಿ ಬರುತ್ತೆ. ನಾವೇನು ಯತ್ನಾಳ್ ವಿರೋಧಿಗಳಲ್ಲ. ಆದ್ರೆ ಅವ್ರು ಮಾತಾಡ್ತಿದ್ದ ರೀತಿ ಪಕ್ಷಕ್ಕೆ ಮುಜುಗರ ಆಗ್ತಿದ್ದ ರೀತಿ ನೋಡಿ ನಾವು ವಿರೋಧ ಮಾಡ್ತಿದ್ವಿ ಬರ್ತು. ನೋಡ್ರಿ, ಮಠದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀವಿ, ಈ ರೀತಿಯ ಗೊಂದಲದ ಹೇಳಿಕೆಗಳನ್ನ ಕೊಟ್ಟೆ ಬಸವರಾಜ್ ಯತ್ನಾಳ್ ಅವರು ಸಸ್ಪೆಂಡ್ ಆಗಿದ್ದು. ಇವೆಲ್ಲ ಬಿಟ್ಟು ಒಳ್ಳೇದು ಮಾತಾಡು ಅಂತೇಳಿ, ಏನೋ ತಪ್ಪಾಯ್ತು ಕ್ಷಮಿಸ್ಬಿಡಿ, ಪಾರ್ಟಿಗೆ ಬರ್ತೀವಿ, ಮುಂದೆ 2028ಕ್ಕೆ ಅಧಿಕಾರ ತರೋಣ ಅಂತ ಹೇಳೋದು ಗೌರವ ಇರುತ್ತೆ. ಅದು ಬಿಟ್ಟು ನಾನು ಯಡಿಯೂರಪ್ಪನ ತೆಗಿತೀನಿ, ನಾನು ವಿಜಯೇಂದ್ರನ್ ತೆಗಿತೀನಿ, ನಾನು ಅವ್ರನ್ನ ತೆಗಿತೀನಿ, ಇವ್ರನ್ನ ತೆಗಿತೀನಿ, ಯಾರನ್ನ ತೆಗಿಬೇಕು ಭಗವಂತ ತೆಗಿಬೇಕು. ಇವರೊಂದು ಪಕ್ಷದ ಒಬ್ಬ ಹಿರಿಯ ನಾಯಕರಾಗಿ ಹೇಳಿಕೆಗಳು ಕೊಟ್ರೆ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಸ್ವಾಗತ ಮಾಡ್ತಾರೆ. ಇವರು ಮನಸ್ಸಿಗೆ ಬಂದಾಗ ಹೇಳಿಕೆ ಕೊಟ್ರೆ ಅದು ನಗಬೇಕೋ ಅಳಬೇಕೋ ನನಗೆ ನೋಡಿ. ಪ್ರತಿಯೊಬ್ರು ಕೂಡ ಮಾತಾಡಬೇಕಾದ್ರೆ ಒಂದು ಆಲೋಚನೆ ಮಾಡಿ ಮಾತಾಡಬೇಕು. 4 ಗೋಡೆ ಮಧ್ಯದಲ್ಲಿ ಮಾತಾಡುವಂತ ವಿಚಾರಗಳನ್ನ ಹಾದಿ ಬೀದಿಯಲ್ಲಿ ಹೋಗಿ ಮಾತಾಡಿದ್ರೆ ಹೀಗೆ ಆಗೋದು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ವಿಚಾರವಾಗಿ ಬಿ ಸುರೇಶ್ ಗೌಡ ಅವರು ಟಾಂಗ್ ಕೊಟ್ಟಿದ್ದಾರೆ. 4 ಗೋಡೆ ಮಧ್ಯೆ ಮಾತಾಡಬೇಕಾಗಿರುವ ವಿಷಯ ಅದು. ಅದನ್ನ ಬಿಟ್ಟು ಹಾದಿ ಬೀದಿಯಲ್ಲಿ ಮಾತಾಡಿದ್ರೆ ಈ ಪರಿಸ್ಥಿತಿ ಬರುತ್ತೆ. ಮಠದಲ್ಲಿ ನಿಂತು ಹೇಳ್ತಾ ಇದ್ದೀನಿ, ಗೊಂದಲದ ಹೇಳಿಕೆ ಅಂತ ನೀಡ್ತಿದ್ರು ಅವರು. ಅದಕ್ಕೆ ಹಾದಿ ಬೀದಿಯಲ್ಲಿ ಏನು ಮಾತಾಡಬಾರದು, 4 ಗೋಡೆ ಮಧ್ಯದಲ್ಲಿ ಮಾತಾಡಬೇಕು ಅಂತೇಳಿ ಇವರು ಕೂಡ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಒಂದು ರಾಜಕೀಯ ಪಕ್ಷದಲ್ಲಿ ಯಾವ ರೀತಿ ಇರಬೇಕೋ 4 ಗೋಡೆಯಲ್ಲಿ ಮಾತಾಡಿದ್ರೆ ಆದಿ ಬೀದಿಯಲ್ಲಿ ಮಾತಾಡಿದ್ರೆ ಈ ಪರಿಸ್ಥಿತಿ ಬರುತ್ತೆ. ನಾವೇನು ಯತ್ನಾಳ್ ವಿರೋಧಿಗಳಲ್ಲ. ಆದ್ರೆ ಅವ್ರು ಮಾತಾಡ್ತಿದ್ದ ರೀತಿ ಪಕ್ಷಕ್ಕೆ ಮುಜುಗರ ಆಗ್ತಿದ್ದ ರೀತಿ ನೋಡಿ ನಾವು ವಿರೋಧ ಮಾಡ್ತಿದ್ವಿ ಬರ್ತು. ನೋಡ್ರಿ, ಮಠದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀವಿ, ಈ ರೀತಿಯ ಗೊಂದಲದ ಹೇಳಿಕೆಗಳನ್ನ ಕೊಟ್ಟೆ ಬಸವರಾಜ್ ಯತ್ನಾಳ್ ಅವರು ಸಸ್ಪೆಂಡ್ ಆಗಿದ್ದು. ಇವೆಲ್ಲ ಬಿಟ್ಟು ಒಳ್ಳೇದು ಮಾತಾಡು ಅಂತೇಳಿ, ಏನೋ ತಪ್ಪಾಯ್ತು ಕ್ಷಮಿಸ್ಬಿಡಿ, ಪಾರ್ಟಿಗೆ ಬರ್ತೀವಿ, ಮುಂದೆ 2028ಕ್ಕೆ ಅಧಿಕಾರ ತರೋಣ ಅಂತ ಹೇಳೋದು ಗೌರವ ಇರುತ್ತೆ. ಅದು ಬಿಟ್ಟು ನಾನು ಯಡಿಯೂರಪ್ಪನ ತೆಗಿತೀನಿ, ನಾನು ವಿಜಯೇಂದ್ರನ್ ತೆಗಿತೀನಿ, ನಾನು ಅವ್ರನ್ನ ತೆಗಿತೀನಿ, ಇವ್ರನ್ನ ತೆಗಿತೀನಿ, ಯಾರನ್ನ ತೆಗಿಬೇಕು ಭಗವಂತ ತೆಗಿಬೇಕು. ಇವರೊಂದು ಪಕ್ಷದ ಒಬ್ಬ ಹಿರಿಯ ನಾಯಕರಾಗಿ ಹೇಳಿಕೆಗಳು ಕೊಟ್ರೆ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಸ್ವಾಗತ ಮಾಡ್ತಾರೆ. ಇವರು ಮನಸ್ಸಿಗೆ ಬಂದಾಗ ಹೇಳಿಕೆ ಕೊಟ್ರೆ ಅದು ನಗಬೇಕೋ ಅಳಬೇಕೋ ನನಗೆ ನೋಡಿ. ಪ್ರತಿಯೊಬ್ರು ಕೂಡ ಮಾತಾಡಬೇಕಾದ್ರೆ ಒಂದು ಆಲೋಚನೆ ಮಾಡಿ ಮಾತಾಡಬೇಕು. 4 ಗೋಡೆ ಮಧ್ಯದಲ್ಲಿ ಮಾತಾಡುವಂತ ವಿಚಾರಗಳನ್ನ ಹಾದಿ ಬೀದಿಯಲ್ಲಿ ಹೋಗಿ ಮಾತಾಡಿದ್ರೆ ಹೀಗೆ ಆಗೋದು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ವಿಚಾರವಾಗಿ ಬಿ ಸುರೇಶ್ ಗೌಡ ಅವರು ಟಾಂಗ್ ಕೊಟ್ಟಿದ್ದಾರೆ. 4 ಗೋಡೆ ಮಧ್ಯೆ ಮಾತಾಡಬೇಕಾಗಿರುವ ವಿಷಯ ಅದು. ಅದನ್ನ ಬಿಟ್ಟು ಹಾದಿ ಬೀದಿಯಲ್ಲಿ ಮಾತಾಡಿದ್ರೆ ಈ ಪರಿಸ್ಥಿತಿ ಬರುತ್ತೆ. ಮಠದಲ್ಲಿ ನಿಂತು ಹೇಳ್ತಾ ಇದ್ದೀನಿ, ಗೊಂದಲದ ಹೇಳಿಕೆ ಅಂತ ನೀಡ್ತಿದ್ರು ಅವರು. ಅದಕ್ಕೆ ಹಾದಿ ಬೀದಿಯಲ್ಲಿ ಏನು ಮಾತಾಡಬಾರದು, 4 ಗೋಡೆ ಮಧ್ಯದಲ್ಲಿ ಮಾತಾಡಬೇಕು ಅಂತೇಳಿ ಇವರು ಕೂಡ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಒಂದು ರಾಜಕೀಯ ಪಕ್ಷದಲ್ಲಿ ಯಾವ ರೀತಿ ಇರಬೇಕೋ 4 ಗೋಡೆಯಲ್ಲಿ ಮಾತಾಡಿದ್ರೆ ಆದಿ ಬೀದಿಯಲ್ಲಿ ಮಾತಾಡಿದ್ರೆ ಈ ಪರಿಸ್ಥಿತಿ ಬರುತ್ತೆ. ನಾವೇನು ಯತ್ನಾಳ್ ವಿರೋಧಿಗಳಲ್ಲ. ಆದ್ರೆ ಅವ್ರು ಮಾತಾಡ್ತಿದ್ದ ರೀತಿ ಪಕ್ಷಕ್ಕೆ ಮುಜುಗರ ಆಗ್ತಿದ್ದ ರೀತಿ ನೋಡಿ ನಾವು ವಿರೋಧ ಮಾಡ್ತಿದ್ವಿ ಬರ್ತು. ನೋಡ್ರಿ, ಮಠದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀವಿ, ಈ ರೀತಿಯ ಗೊಂದಲದ ಹೇಳಿಕೆಗಳನ್ನ ಕೊಟ್ಟೆ ಬಸವರಾಜ್ ಯತ್ನಾಳ್ ಅವರು ಸಸ್ಪೆಂಡ್ ಆಗಿದ್ದು. ಇವೆಲ್ಲ ಬಿಟ್ಟು ಒಳ್ಳೇದು ಮಾತಾಡು ಅಂತೇಳಿ, ಏನೋ ತಪ್ಪಾಯ್ತು ಕ್ಷಮಿಸ್ಬಿಡಿ, ಪಾರ್ಟಿಗೆ ಬರ್ತೀವಿ, ಮುಂದೆ 2028ಕ್ಕೆ ಅಧಿಕಾರ ತರೋಣ ಅಂತ ಹೇಳೋದು ಗೌರವ ಇರುತ್ತೆ. ಅದು ಬಿಟ್ಟು ನಾನು ಯಡಿಯೂರಪ್ಪನ ತೆಗಿತೀನಿ, ನಾನು ವಿಜಯೇಂದ್ರನ್ ತೆಗಿತೀನಿ, ನಾನು ಅವ್ರನ್ನ ತೆಗಿತೀನಿ, ಇವ್ರನ್ನ ತೆಗಿತೀನಿ, ಯಾರನ್ನ ತೆಗಿಬೇಕು ಭಗವಂತ ತೆಗಿಬೇಕು. ಇವರೊಂದು ಪಕ್ಷದ ಒಬ್ಬ ಹಿರಿಯ ನಾಯಕರಾಗಿ ಹೇಳಿಕೆಗಳು ಕೊಟ್ರೆ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಸ್ವಾಗತ ಮಾಡ್ತಾರೆ. ಇವರು ಮನಸ್ಸಿಗೆ ಬಂದಾಗ ಹೇಳಿಕೆ ಕೊಟ್ರೆ ಅದು ನಗಬೇಕೋ ಅಳಬೇಕೋ